ತಾಂಡವ್ ಮೇಲಿನ ಹುಚ್ಚು, ಭಾಗ್ಯ ಮೇಲಿನ ಸೇಡು ಶ್ರೇಷ್ಠಗೆ ಹೋಗೋ ತರ ಕಾಣ್ತಿಲ್ಲ. ಏನೇನೋ ಡ್ರಾಮಾ ಮಾಡಿ ಈಗ ಶ್ರೇಷ್ಠ ಭಾಗ್ಯ ಮನೆಗೆ ಬಂದಾಗಿದೆ. ಆಕೆಗೆ ಸೊಸೆ ಅನ್ನೋ ಪಟ್ಟ ಕೂಡ ಸಿಕ್ಕಿದೆ. ಕುಸುಮ ಬಾಯ್ ತುಂಬಾ ಸೊಸೆ ಸೊಸೆ ಎಂದು ಕರೆದಿದ್ದು ನೋಡಿ ಶ್ರೇಷ್ಠ ಸಂಭ್ರಮಿಸಿದ್ದು. ಆದ್ರೆ ಸೊಸೆ ಅಂತ ಕರಿತಿದ್ದ ಕುಸುಮ ಕೊಡ್ತಿರೋ ಕಾಟಕ್ಕೆ ಶ್ರೇಷ್ಠ ಸುಸ್ತಾಗಿ ಹೋಗಿದ್ದಾಳೆ. ಇದು ವೀಕ್ಷಕರಿಗೂ ಮಜಾ ಸಿಕ್ತಿದೆ. ಆದ್ರೀಗ ವೀಕ್ಷಕರು ಅದ್ಯಾಕೋ ಸೀರಿಯಲ್ ಮೇಲೆ ಅಸಮಾಧಾನ ಹೊರ ಹಾಕಿದ್ದಾರೆ. ಕುಸುಮಗೆ ಸೊಸೆ ಮುಖ್ಯ ಅಲ್ಲ, ಮನೆಗೆ ಒಬ್ಳು ಕೆಲಸದವಳು ಮಾತ್ರ ಬೇಕು ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಏನಾಯ್ತು, ಕುಸುಮ ಪ್ಲಾನ್ ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡ್ಕೊಂಡಿದೆ. ಸದಾ ಗಂಡನ ಬೈಗಳ ಕೇಳ್ತಾ ಅಳ್ತಾ 4 ಗೋಡೆಗಳ ಮಧ್ಯೆ ಇರ್ತಿದ್ದ ಭಾಗ್ಯ ಈಗ ಫುಲ್ ಚೇಂಜ್ ಆಗಿದ್ದಾಳೆ. ಇದೀಗ ಇಡೀ ಮನೆಯವರನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಭಾಗ್ಯ ಹೊತ್ಕೊಂಡಿದ್ದಾಳೆ. ಆದ್ರೆ ತಾಂಡವ್ ಮುದ್ದಾದ ಹೆಂಡತಿ ಮಕ್ಕಳನ್ನ ಬಿಟ್ಟು ಶ್ರೇಷ್ಠ ಹಿಂದೆ ಬಿದ್ದಿದ್ದಾನೆ. ಶ್ರೇಷ್ಠಾಳನ್ನ ಮದುವೆಯಾಗಲು ಹೋಗಿ ಅಡಕತ್ತರಿಯಲ್ಲಿ ಬಿದ್ದಿದ್ದಾನೆ. ಇತ್ತ ಶ್ರೇಷ್ಠ ತಾಂಡವ್ ಬೇಕೇ ಬೇಕು ಅಂತ ಹಠ ಮಾಡಿ ಆತ್ಮಹತ್ಯೆ ಡ್ರಾಮಾ ಮಾಡಿದ್ಲು. ತಾಂಡವ್ನ ಬ್ಲ್ಯಾಕ್ ಮೇಲ್ ಮಾಡಿ ಈಗ ಭಾಗ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಮನೆಗೆ ಬಂದ ಶ್ರೇಷ್ಠಗೆ ಮಹಾಮಂಗಳಾರತಿ ಆಗುತ್ತೆ ಅಂತ ತಾಂಡವ್ ಅಂದ್ಕೊಂಡಿದ್ದ. ಆದ್ರೆ ಭಾಗ್ಯ ಹಾಗೂ ಕುಸುಮ ಆರತಿ ಮಾಡಿ ಮನೆಗೆ ಕರೆಸಿಕೊಂಡ್ರು. ಅಷ್ಟೇ ಅಲ್ಲ, ಭಾಗ್ಯ ಈ ಮನೆಯ ಅತಿಥಿ, ಶ್ರೇಷ್ಠ ಈ ಮನೆಯ ಸೊಸೆ ಅಂತ ಕುಸುಮ ಅನೌನ್ಸ್ ಮಾಡಿದ್ಲು. ಇದರಿಂದ ತಾಂಡವ್ ಶ್ರೇಷ್ಠ ಫುಲ್ ಖುಷಿಯಾದ್ರು. ಆದ್ರೆ ಅಲ್ಲೇ ಇರೋದು ಟ್ವಿಸ್ಟ್ ಅಂತ ಅವರಿಬ್ರಿಗೆ ಗೊತ್ತಿರ್ಲಿಲ್ಲ. ಹೌದು, ಶ್ರೇಷ್ಠ ಮನೆಗೆ ಬಂದಾಗಿಂದ ಸೊಸೆ ಸೊಸೆ ಅಂತ ಕುಸುಮ ಆಕೆಗೆ ನೀಡ್ತಿರುವ ಟಾರ್ಚರ್ ಮಾತ್ರ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಮಜಾ ನೀಡ್ತಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವ ರೂಲ್ಸ್ ಫಾಲೋ ಮಾಡ್ತಿದ್ದಾಳೆ ಕುಸುಮ. ಭಾಗ್ಯ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾಳೆ. ಇದೀಗ ತಾಂಡವ್ ಮನೆಯಲ್ಲಿ ಮೆರೆಯುವ ಕನಸು ಕಂಡಿದ್ದ ಶ್ರೇಷ್ಠ ಕತೆ ಈಗ ಯಾರಿಗೂ ಬೇಡ ಎನ್ನುವಂತಾಗಿದೆ. ಬೆಳಗ್ಗೆ ಬೇಗ ಏಳ್ಬೇಕು, ಮನೆ ಕೆಲಸವನ್ನೆಲ್ಲ ಒಂದಾದ್ಮೇಲೆ ಒಂದರಂತೆ ಮಾಡ್ಬೇಕು. ಅಡುಗೆ ಬರದ ಶ್ರೇಷ್ಠ ಈಗ ಪರದಾಡ್ತಿದ್ದಾಳೆ. ಆತ ಆಫೀಸ್ ಕೆಲಸ, ಇತ್ತ ಮನೆ ಕೆಲಸ ಎಲ್ಲವನ್ನ ನಿಭಾಯಿಸಲು ಒದ್ದಾಡ್ತಿದ್ದಾಳೆ. ಮನೆಯವರಿಗೆಲ್ಲ ಕಾಫಿ ನೀಡಿ ಉಸ್ಸಪ್ಪ ಅಂತ ಸೋಫಾ ಮೇಲೆ ಬಂದು ಕುಳಿತುಕೊಂಡಿದ್ದ ಶ್ರೇಷ್ಠ ನೋಡಿ ಕುಸುಮ ಕೂಗಾಡಿದ್ದಾಳೆ. ಯಾಕೆ ಇಲ್ಲಿಗೆ ಬಂದು ಕೂತಿದ್ದೀಯಾ ಅಂತ ಕುಸುಮ ಕೇಳ್ತಿದ್ದಂತೆ ಬೆಚ್ಚಿ ಬಿದ್ದು ಎದ್ದು ನಿಲ್ಲುವ ಶ್ರೇಷ್ಠ ಕೆಲಸ ಮಾಡಿ ಸುಸ್ತಾಯ್ತು, ರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ. ಕೆಲಸ ಮುಗಿತಾ, ಈ ಗ್ಲಾಸ್ ವಾಶ್ ಮಾಡಿ ತಿಂಡಿ ರೆಡಿ ಮಾಡ್ಕೊಂತ ಆರ್ಡರ್ ಮಾಡಿದ್ದನ್ನ ಕೇಳಿ ಶ್ರೇಷ್ಠ ದಂಗಾಗಿದ್ದಾಳೆ. ಮನೆ ಕೆಲಸವನ್ನ ಕೀಳಾಗಿ ನೋಡ್ತಿದ್ದ ಶ್ರೇಷ್ಠ ಇದೇ ವಿಷಯವನ್ನ ಇಟ್ಕೊಂಡು ಅನೇಕ ಬಾರಿ ಭಾಗ್ಯಳನ್ನ ಹೀಯಾಳಿಸಿದ್ಲು. ಅವಳಿಗೆ ಏನೂ ಬರೋದಿಲ್ಲ ಅಂತ ತಾಂಡವ್ ಮುಂದೆ ಭಾಗ್ಯಗೆ ಅವಮಾನ ಮಾಡಿದ್ಲು. ಆದ್ರೀಗ ಮನೆ ಕೆಲಸ ಅಂದ್ರೆ ಏನು ಎಂಬುದು ಶ್ರೇಷ್ಠಗೆ ಅರಿವಿಗೆ ಬರ್ತಿದೆ. ಇದೀಗ ಸೀರಿಯಲ್ ನಲ್ಲಿ ಹೆಣ್ಣಿನ ಕಷ್ಟ ಸಾಧನೆಗಳನ್ನ ವಿವರವಾಗಿ ತೋರಿಸಲಾಗ್ತಿದೆ. ಗಂಡ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆಂಬುದು ಗೊತ್ತಾಗ್ತಿದ್ದಂತೆ ಕುಗ್ಗಿದ್ರು ಮತ್ತೆ ಎದ್ದು ನಿಂತ ಭಾಗ್ಯ ಎಲ್ಲವನ್ನ ಎದುರಿಸ್ತಿದ್ದಾಳೆ. ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಿರುವ ಗಂಡ, ಮನೆ ಸಾಲ, ಇನ್ನೊಂದ್ ಕಡೆ ಮನೆಗೆ ಬಂದಿರುವ ಗಂಡನ ಪ್ರೇಯಸಿ ಶ್ರೇಷ್ಠ ಮಧ್ಯೆ ತನ್ನ ಮಕ್ಕಳು ಹಾಗೂ ಅತ್ತೆ ಮಾವನಿಗಾಗಿ ಭಾಗ್ಯ ಮುನ್ನುಗ್ತಿದ್ದಾಳೆ. ಎಷ್ಟೇ ಕಷ್ಟಗಳು ಎದುರಾದ್ರೂ ಭಾಗ್ಯ ಸೋಲೊಪ್ಪಿಕೊಳ್ಳಲು ಸಿದ್ಧವಿಲ್ಲ. ಆಕೆ ಈ ಕೆಲಸ ವೀಕ್ಷಕರಿಗೆ ಸ್ಫೂರ್ತಿ ನೀಡಿದೆ. ಆದ್ರೆ ಇದರಲ್ಲಿ ಕುಸುಮ ಶ್ರೇಷ್ಠಳನ್ನ ಸರಿಯಾಗಿ ಬೆಂಡೆತ್ತಿದ್ದಾಳೆ. ಇದನ್ನ ನೋಡಿದ ವೀಕ್ಷಕರು ಖುಷಿಯಾಗಿದ್ದಾರೆ. ನಿಂಗಿದು ಬೇಕಿತ್ತ ಶ್ರೇಷ್ಠ, ಸುಮ್ನೆ ವಾಪಸ್ ಮನೆಗೆ ಹೋಗುವಂತ ಸಲಹೆ ನೀಡ್ತಿದ್ದಾರೆ. ಸುಮ್ನೆ ನಾನು ಸೊಸೆ ಅಂತ ಬೀಗೋದಲ್ಲ, ಭಾಗ್ಯ ಸ್ಥಾನಕ್ಕೆ ಬರೋದು ಸುಲಭವೂ ಅಲ್ಲ. ಅಡುಗೆ ಮಾಡದೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಫುಡ್ ಆರ್ಡರ್ ಮಾಡುವಷ್ಟು ಮನೆ ಕೆಲಸ ಸುಲಭವಲ್ಲ. ಆಫೀಸ್ ನೋಡ್ಕೊಂಡಂತೆ ಮನೆ ನೋಡಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ವೀಕ್ಷಕರು ಹೇಳಿದ್ದಾರೆ. ಮತ್ತೆ ಕೆಲವರಿಗೆ ಕುಸುಮ ವರ್ತನೆ ಇಷ್ಟವಾಗಿಲ್ಲ. ಕುಸುಮ ಭಾಗ್ಯಳನ್ನ ಕೂಡ ಸೊಸೆ ತರ ನೋಡಿರ್ಲಿಲ್ಲ. ಆಕೆಗೆ ಸೊಸೆ ಬೇಡ, ಮನೆ ಕೆಲಸದವರು ಬೇಕು. ಈಗ ಶ್ರೇಷ್ಠಗೂ ಅದನ್ನೇ ಮಾಡ್ತಿದ್ದಾಳೆ. 2 ದಿನದಲ್ಲಿ ಅಡುಗೆ ಕಲಿತು ಶ್ರೇಷ್ಠ ನಿಮ್ಮನ್ನ ಆಳ್ತಾಳೆ ನೋಡಿ. ಕುಸುಮ ಕೆಟ್ಟ ಅತ್ತೆ, ಭಾಗ್ಯ ಜೀವನವನ್ನ ಆಕೆ ಸರಿ ಮಾಡಲ್ಲ. ಮಾಡಿದ್ರೂ ಭಾಗ್ಯ ಮನೆಯ ಆಳಾಗಿ ದುಡಿತಾ ಇರ್ತಾಳೆ ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಸೀರಿಯಲ್ ನಲ್ಲಿ ಲಾಜಿಕ್ ಹುಡುಕ್ತಾ ಕೂತಿದ್ದಾರೆ. ಕಾನೂನು ಪ್ರಕಾರ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡದೆ 2ನೇ ಮದುವೆ ಆಗ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡ್ವಾ? ಸೀರಿಯಲ್ ತಂಡ ಯಾಕೆ ಸಮಾಜಕ್ಕೆ ಸರಿಯಾದ ಮೆಸೇಜ್ ಕೊಡಲ್ಲ? ಕಾನೂನಿನ ಅರಿವು ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.